ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಎನ್ ಮೂರ್ತಿ ಯೂಟ್ಯೂಬ್ ಚಾನಲ್. ಕ್ವಿಕ್ಕಾಗಿ ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟ್ ತುರಿದಿರೋ ಕ್ಯಾರೆಟ್ 1 ಕಪ್ಪು, ಮತ್ತು ನೆಕ್ಸ್ಟ್ ಹಾಲು ಅರ್ಧ ಲೀಟರು, ದ್ರಾಕ್ಷಿ ಗೋಡಂಬಿ ಸ್ವಲ್ಪ, ಏಲಕ್ಕಿ 2ರಿಂದ 3, ಅರ್ಧ ಕಪ್ ಸಕ್ಕರೆ. ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟು ಬಾಣಲೆ ಇಟ್ಬಿಟ್ಟು ಗ್ಯಾಸ್ ಹಚ್ಬಿಟ್ಟು ಬಾಣಲೆ ಬಿಸಿ ಆದಮೇಲೆ ತುಪ್ಪ 4 ಸ್ಪೂನ್ ಹಾಕ್ಬಿಟ್ಟು ತುಪ್ಪದಲ್ಲಿ ಗೋಡಂಬಿ ಸ್ವಲ್ಪ ಹಾಕ್ಬೇಕು ಫಸ್ಟು. ಅದಾದಮೇಲೆ ದ್ರಾಕ್ಷಿ ಹಾಕಿ ದ್ರಾಕ್ಷಿ ಉಬ್ಬಿ ಬಂದಮೇಲೆ ಒಂದು ತಟ್ಟೆಗೆ ತೆಗೆದುಬಿಡಬೇಕು. ಅದೇ ತುಪ್ಪಕ್ಕೆ ಇದು ತುರಿದಿರ್ತೀವಲ್ಲ ಕ್ಯಾರೆಟು ಅದನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರ್ಧ ಲೀಟರ್ ಹಾಲು ಇಟ್ಟಿದ್ವಲ್ಲ, ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಬಿಡ್ಬೇಕು ಒಂದೇ ಸಲ. ಹಾಕ್ಕೊಂಡು ಸ್ವಲ್ಪ ಕಲಿಸ್ಬಿಟ್ಟು ಕ್ಯಾರೆಟ್ ಮುಳುಗೋ ಥರ ಹಾಲು ಹಾಕಬೇಕು. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕ್ಯಾರೆಟ್ ಥರ ಇರಬಾರ್ದು, ಫುಲ್ಲು ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಬರೋದು. ಅದಾದಮೇಲೆ ನೋಡಿ ಈ ಥರ ಆಗಿರುತ್ತೆ. ಸ್ವಲ್ಪ ತಟ್ಟೆ ಮುಚ್ಚಿ ಬಿಟ್ಬಿಡಬೇಕು. ತಟ್ಟೆ ಮುಚ್ಚಿಬಿಟ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ತಟ್ಟೆ ಮುಚ್ಚಿ ತೆಗಿತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಲೆಲ್ಲ ಕಡಿಮೆ ಆಗಿಬಿಟ್ಟಿದೆ ನೋಡಿ, ಸ್ವಲ್ಪನೇ ಇದೆ. ಸಕ್ಕರೆ ಹಾಕಿದಾಗ ಸಕ್ಕರೆಯಲ್ಲೂ ನೀರು ಬಿಡುತ್ತೆ. ನೀರು ಬಿಟ್ಟು ಈ ಥರ ಆಗುತ್ತೆ. ಈ ಥರ ಆದಾಗ ದ್ರಾಕ್ಷಿ ಗೋಡಂಬಿ ಕುಟ್ಟಿಟ್ಟಿಡೋ ಏಲಕ್ಕಿ ಪುಡಿ ಹಾಕ್ಕೊಂಡು ಇದು ಡ್ರೈ ಆದಮೇಲೆ ಸ್ವಲ್ಪ ಆರಿದ ಮೇಲೆ ಸರ್ವ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಟೇಸ್ಟಿ ಮತ್ತು ಕಲರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.